ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಾಯ ಸಲಿಲಾನಿ ದಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾವದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪ್ರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮಧ್ಯದ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 1/7/2024 ಸೋಮವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷದ ದಶಮಿ ತಿಥಿ ಇರ್ತಕ್ಕಂಥದ್ದು 10:27 ನಂತರ ಏಕಾದಶಿ ಇರ್ತಕ್ಕಂಥದ್ದು ಸೋಮವಾರ. ಅಶ್ವಿನಿ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ ಬೆಳಗಿನ ಜಾವ 6:25 ನಂತರ ಉಪರಿ ಭರಣಿ ನಕ್ಷತ್ರವಿರತಕ್ಕಂಥ ಒಂದು ದಿವಸ. ರಾಹುಕಾಲ ನೋಡಿದಾಗ 7:39 9:15 ಗುಳಿಕ ಕಾಲ ನೋಡಿದಾಗ 2:03 3:39 ಯಮಗಂಡ ಕಾಲ ನೋಡಿದಾಗ 10:51 12:27 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಒಂದು ಭರಣಿ ನಕ್ಷತ್ರದಲ್ಲಿ ಹೆಚ್ಚಿನ ಸಂಚಾರ ಚಂದ್ರನಿರ್ತಕ್ಕಂಥದ್ದಾಗಿದ್ದರಿಂದ ಶುಕ್ರನ ಫಲಾಫಲಗಳು ಮತ್ತು ಚಂದ್ರನ ಫಲಾಫಲಗಳು ವಿಶೇಷವಾಗಿ ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಪಡೆದುಕೊಳ್ಳಬಹುದು. ಮೇಷರಾಶಿನವ್ರಿಗೆ ಏನೆಲ್ಲ ಫಲಾಫಲ ನೋಡೋದಕ್ಕೆ ದಾರಿಯಾಗುತ್ತೆ ಇವತ್ತಿನ ದಿವಸ ಅಂತಕ್ಕಂಥ ನೋಡಿದಾಗ ಭರಣಿ ನಕ್ಷತ್ರ ಪ್ರಭಾವ ಏನು ಪರಿಣಾಮ ಬೀರುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಚೇತರಿಕೆಯನ್ನು ಕಾಣ್ತಕ್ಕಂಥ ಒಂದು ಸಂದರ್ಭ ಮತ್ತು ಕೌಟುಂಬಿಕವಾದಂಥ ಸಹಕಾರ, ವಸ್ತ್ರಾಭರಣ ಖರೀದಿಗೆ ಮತ್ತು ಸ್ಥಿರಾಸ್ತಿ ವಾಹನ ಖರೀದಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಹೂಡಿಕೆಯನ್ನು ಮಾಡೋದಕ್ಕೆ ಬೇರೆ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳೆಲ್ಲ ಕೂಡ ನಿರ್ಮಾಣವಾಗಿ ಬರುವಂಥದ್ದು. ಪಾಲುದಾರಿಕೆ ವ್ಯವಹಾರಗಳೆಲ್ಲ ಅನುಕೂಲವಾದರೂ ಕೂಡ ಸ್ವಲ್ಪ ಅಡೆತಡೆಗಳಾಗಿ ಬರುವಂಥ ಸಂದರ್ಭಗಳೇನಾದರೂ ನಿರ್ಮಾಣವಾಗಿ ಬರುವಂಥದ್ದು. ಆರೋಗ್ಯ ಚೇತರಿಕೆಯನ್ನು ಕಾಣ್ತಕ್ಕಂಥ ಸಂದರ್ಭ. ಪ್ರಯಾಣದಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತದೆ. ಅಡೆತಡೆಗಳಾದರೂ ಕೂಡ ಹೋದಂತೆ ಕೆಲಸ ಸುಸೂತ್ರವಾಗಿ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಉಂಟು. ಮಾತಿನಿಂದ ಕಾರ್ಯಜಯವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಉದ್ಯೋಗ ಅನುಕೂಲವಾಗ್ತಕ್ಕಂಥದ್ದು. ಸೇವಾ ವೃತ್ತಿಯ ಉದ್ಯೋಗ, ಗುತ್ತಿಗೆ ಉದ್ಯೋಗ ಅಥವಾ ಯಾವುದಾದ್ರು ಸಂಬಳಕ್ಕೆ ಸಂಬಂಧಪಟ್ಟಂತೆ ಕಂಪನಿಗಳಲ್ಲಿ ಹುಡುಕ್ತಾ ಇದ್ದಾರೆ ಅಂದರೆ ಅಲ್ಲಿ ಸ್ವಲ್ಪ ಅನುಕೂಲವಾಗುವಂತಹ ಸಂದರ್ಭಗಳು, ಲಾಭದ ಪ್ರಮಾಣ ಹೆಚ್ಚಾಗುವಂಥ ಸನ್ನಿವೇಶ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು. ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥದ್ದು. ಸ್ವಲ್ಪ ಏನೇನೋ ಚೆನ್ನದಾಗಿ ಮೂರನೇ ಆಲೋಚನೆ, ನಿಮ್ಮ ವ್ಯಕ್ತಿತ್ವಕ್ಕೆ ವಿರುದ್ಧವಾದಂಥ ರೀತಿಯಾದಂಥ ಆಲೋಚನೆಗಳು ಹೆಚ್ಚಾಗಿ ಬರುವಂಥ ಸಂದರ್ಭಗಳಿರ್ತದೆ. ಅದನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ತಕ್ಕಂಥದ್ದು ಸೂಕ್ತ. ಇವತ್ತಿನ ದಿವಸ ಮೇಷರಾಶಿನವರು ವಿದ್ಯಾಭ್ಯಾಸದಲ್ಲಿ ಕೂಡ ಅನುಕೂಲವಿದೆ, ಚಿಂತೆ ಮಾಡುವಂಥದ್ದು ಬೇಡ. ಹೈಯರ್ ಎಜುಕೇಷನ್ ಮಾಡೋದಕ್ಕೆ ಹೊಸದಾಗಿ ಏನಾದ್ರು ಪ್ರಯತ್ನ ಮಾಡ್ತಾಯಿದ್ರೆ ಅಂದರೆ ಅಲ್ಲೇನೋ ಸ್ವಲ್ಪ ವಿಘ್ನ. ವಿದ್ಯಾಭ್ಯಾಸ ಈಗಾಗಲೇ ಮಾಡ್ತಾಯಿದ್ರಿ ಅನ್ನುವಂಥವ್ರಿಗೆ ಜ್ಞಾನಾರ್ಜನೆ ಚೆನ್ನಾಗಾಗುವಂಥದ್ದನ್ನು ಮೇಷರಾಶಿನವರು ಪಡೆದುಕೊಂಡಿದ್ದೀರಿ. ಓಂ ಭವಾನಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಹಣಕಾಸು ಇನ್ನೇನು ಬರುತ್ತೆ ಕೈಗೆ ಬಂತು ಅನ್ನೋಂಥದ್ದು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ಗೆದ್ದೆ ಅನ್ನೋ ರೀತಿಯಾದಂಥ ಅಂತಿಮ ಘಟ್ಟಕ್ಕೆ ಬಂದಂಥದ್ದು ಎಲ್ಲೋ ಫೇಲ್ಯೂರ್ ಅಂತಕ್ಕಂಥದ್ದು. ಆಗೋಯ್ತು ಕೆಲಸ ಅಂತಕ್ಕಂಥದ್ದು ಕೊನೆಯ ಅಂತಿಮ ಘಟ್ಟದಲ್ಲಿ ಸ್ವಲ್ಪ ಏನೋ ಹಿನ್ನಡೆ ಅನ್ನೋ ರೀತಿಯಾದಂಥ ಸ್ಥಿತಿ. ಉದ್ಯೋಗ ಅವಕಾಶ ಬಂದೇ ಬಿಡ್ತು, ಸಕ್ಸಸ್ ಆಗೇ ಬಿಡ್ತು, ಕೊನೆಯ ಅಂತಿಮ ಘಟ್ಟದಲ್ಲಿ ಎಲ್ಲೋ ಸಣ್ಣದಾಗಿ ಸಾಕಾಗೋದಿಲ್ಲ ಸಂಬಳ ಅನ್ನೋ ರೀತಿಯಲ್ಲಿ ಹಿಂದೆ ಆಗ್ತಕ್ಕಂಥದ್ದು. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಎಲ್ಲೋ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು. ಸಾಲದ ಪ್ರಮಾಣಗಳು ಜಾಸ್ತಿ ಆಗುವಂಥ ಸನ್ನಿವೇಶ. ಆರೋಗ್ಯದಲ್ಲಿ ಕಫಬಾಧೆ, ಸ್ವಲ್ಪ ಗಂಟಲು ನೋವು, ಕೆಮ್ಮು ಜಾಸ್ತಿ ಆಗ್ತಕ್ಕಂಥದ್ದು, ಹಾರ್ಮೋನ್ ವ್ಯತ್ಯಾಸ, ಥೈರಾಯ್ಡ್ ಪ್ರಾಬ್ಲಮ್ಮು, ಸ್ವಲ್ಪ ಮೈಕೈ ನೋವು ಬರ್ತಕ್ಕಂಥದ್ದು ಇಂಥವು ಸಹಜವಾಗಿ ಸಾಮಾನ್ಯವಾಗಿ ವೃಷಭ ರಾಶಿನವರು ನೋಡ್ತೀರಿ. ಶತ್ರುಗಳ ಉಪಟಳವೂ ಕೂಡ ಇರ್ತಕ್ಕಂಥದ್ದು. ಆದರೂ ಕೂಡ ತುಂಬ ಗಾಬರಿ ಬೀಳುವಂಥ ಅವಶ್ಯಕತೆಗಳೇನಿಲ್ಲ. ಹೇಗೋ ಹಾಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ದಾರಿ ಆಗ್ತದೆ. ಆದರೆ ಒತ್ತಡದ ದಿವಸವಾಗಿ ಪರಿವರ್ತನೆಯಾಗ್ತಕ್ಕಂಥ ಸ್ಥಿತಿ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇಲ್ಲದೇ ಇರ್ತಕ್ಕಂಥದ್ದನ್ನು ವೃಷಭ ರಾಶಿನವರು ನೋಡ್ತೀವಿ. ಹಾಲು ಪಾಯಸವನ್ನು ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆದಾಯಕ್ಕಿಂತಲೂ ಕೂಡ ಖರ್ಚುಗಳು ಜಾಸ್ತಿ ಬರುವಂಥದ್ದು, ನಷ್ಟಗಳು ಜಾಸ್ತಿ ಆಗುವಂಥದ್ದು. ಸ್ವಲ್ಪ ಹೆಚ್ಚಾಗಿ ನಿದ್ರೆ ಮಾಡ್ತಕ್ಕಂಥ ಒಂದು ಪ್ರಭಾವ. ನಿದ್ರೆನಲ್ಲಿ ತುಂಬ ಉತ್ತಮವಾದಂಥ ಕನಸನ್ನು ಕಾಣುವಂಥ ಸಂದರ್ಭಗಳು, ಶೃಂಗಾರದ ಒಂದು ಆಲೋಚನೆಗಳು ಅಥವಾ ಅಲಂಕಾರಿಕ ಆಲೋಚನೆಗಳು, ಯಾವುದೋ ವಸ್ತುವನ್ನು ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ದುಂದು ವೆಚ್ಚಗಳು ಜಾಸ್ತಿ ಬರುತ್ತೆ. ಮತ್ತು
ಒಂದು ವಸ್ತುವನ್ನು ಖರೀದಿ ಮಾಡ್ತಾರೆ ಅಂದರೆ 100 ರೂಪಾಯಿಗೆ ಸಿಗುವಂಥ ವಸ್ತುವನ್ನು 1000 ರೂಪಾಯಿ ಖರೀದಿ ಮಾಡೋ ಅಥವಾ ಅದಕ್ಕೆ ಎರಡರಷ್ಟು ಖರೀದಿ ಮಾಡೋ, 100ಕ್ಕೆ 200 ಕೊಟ್ಟು ತೆಗೆದುಕೊಂಡು ಬರ್ತಕ್ಕಂಥದ್ದು, ಇಂಥವೇನಾದರೂ ದುಂದು ವೆಚ್ಚಗಳನ್ನು ಮಾಡ್ತಕ್ಕಂಥದ್ದು. ಮೋಜು ಮಸ್ತಿಯ ಕಡೆಗೆ ಹೆಚ್ಚಿನದಾದಂಥ ಆಲೋಚನೆಗಳು ಹೆಚ್ಚಾಗಿ ಬರುತ್ತೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆಗಳು ಅನ್ನೋ ರೀತಿಯಾದಂಥ ಸ್ಥಿತಿ, ತುಂಬ ಎಮೋಷನಲು ಭಾವನಾತ್ಮಕವಾದಂಥ ವಿಚಾರಗಳು ಎಲ್ಲೋ ಸ್ವಲ್ಪ ನೋವನ್ನು ಕೊಡ್ತಕ್ಕಂಥದ್ದು. ಜೂಜು, ರೇಸ್, ಲಾಟರಿ ನಷ್ಟವನ್ನು ತರುವಂಥ ಸಂದರ್ಭ. ಉದ್ಯೋಗ ಅವಕಾಶಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗುವಂಥದ್ದು. ಒಟ್ಟಿನಲ್ಲಿ ಅಂಥ ಅತ್ಯುತ್ತಮವಾಗಿ ಪರಿವರ್ತನೆಯಾಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಏನಾದರೂ ಸಹಾಯ ಏನಾದರೂ ಸಿಗೋದಾದರೆ ಮಕ್ಕಳಿಂದ ಸಿಗಬೇಕು ಅನ್ನೋ ರೀತಿಯಲ್ಲಿರುವಂಥದ್ದು. ಮತ್ತು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥ ಸ್ಥಿತಿ. ಸಂಗಾತಿಯಿಂದ ಏನಾದರೂ ಸಹಾಯ ಅಥವಾ ಸಹಕಾರ ಸಿಗಬೇಕು ಬಿಟ್ಟರೆ ಮಿಕ್ಕಂತರ ಈ ದಿನದಲ್ಲಿ ಅಂಥ ತುಂಬ ಯಶಸ್ಸು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥ ಸ್ಥಿತಿನಲ್ಲಿ ಮಿಥುನ ರಾಶಿನವರು ಇವತ್ತಿನ ದಿವಸ ಇಲ್ಲ. ಹೆಣ್ಣು ಮಕ್ಕಳಿಗೆ ವಸ್ತ್ರದಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಲ್ಪ ತುಂಬವಾದಂಥ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆಗಳು, ಪ್ರಶಂಸೆಗಳು ಬರುವಂಥದ್ದು. ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣತಕ್ಕಂಥದ್ದು. ವಿದೇಶದಲ್ಲಿ ಹುಡುಕಾಟದಲ್ಲಿದ್ದರೆ, ಉದ್ಯೋಗದ ಹುಡುಕಾಟದಲ್ಲಿದ್ದರೆ ಸ್ವಲ್ಪ ಅವರಿಗೆ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು. ಮನೆ ಖರೀದಿ, ಫ್ಲ್ಯಾಟು ಅಥವಾ ವಾಹನ ಖರೀದಿ ಸಂಬಂಧಪಟ್ಟಂತೆ, ಒಡವೆ ವಸ್ತ್ರಾಭರಣ ಖರೀದಿಗೆ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥ ಸಂದರ್ಭ. ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥ ಯೋಗ ಫಲಗಳೆಲ್ಲವನ್ನು ಕೂಡ ಪಡೆದುಕೊಂಡು ಬಂದಿರತಕ್ಕಂಥದ್ದು ಉಂಟು ಇವತ್ತಿನ ದಿವಸ. ಅದೇ ರೀತಿಯಲ್ಲಿ ದುಂದು ವೆಚ್ಚವನ್ನೂ ಕೂಡ ಮಾಡ್ತೀರಿ. ಅನಗತ್ಯವಾದಂಥ ಖರ್ಚುಗಳು ವಿಪರೀತವಾಗಿ ಬರುವಂತಹ ಸಂದರ್ಭಗಳು ಕೂಡ ನಿರ್ಮಾಣ. ಎಷ್ಟೋ ನಿಯಂತ್ರಣ ಮಾಡೋದಕ್ಕೆ ಹೋಗ್ತೀರಿ, ಏನು ನಿಯಂತ್ರಣ ಮಾಡಿದ್ರೂ ಕೂಡ ಅದೆಲ್ಲೂ ಹೋಗಬೇಕು ಆ ರೀತಿಯಲ್ಲಿ ಕಳೆದು ಹೋಗುವಂಥದ್ದು, ಖರ್ಚಾಗುವಂಥ ಸಂದರ್ಭಗಳನ್ನು ಇವತ್ತಿನ ದಿವಸ ಕಟಕ ರಾಶಿನೂ ನೋಡ್ತೀರಿ. ವಿದ್ಯಾಭ್ಯಾಸ ಅನುಕೂಲ ಇದೆ. ಕಟಕ ರಾಶಿನಿಗೆ ಚಿಂತೆ ಬೇಡ. ಅವರೇ ವೇಳೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂಥ ಸಂದರ್ಭ. ಉದ್ಯೋಗ ಲಾಭವಾಗುವಂಥ ಸ್ಥಿತಿಗತಿಗಳು. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿಯಾಗ್ತಕ್ಕಂಥ ಸಂದರ್ಭ. ಉನ್ನತ ವಿದ್ಯೆಗೆ ಸಂಬಂಧಪಟ್ಟಂತೆ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು. ಎಲ್ಲೋ ಸಣ್ಣದಾಗಿ ಅದೃಷ್ಟ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಅಥವಾ ನಿಮ್ಮ ಗೌರವ ರಕ್ಷಣೆಗೆ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ವೃತ್ತಿ ಪ್ರವೃತ್ತಿಗಳಲ್ಲಿ ಏಳಿಗೆಯನ್ನು ಕಾಣತಕ್ಕಂಥ ಸಂದರ್ಭ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ತಕ್ಕ ಮಟ್ಟಿಗೆ ಒಂದು ಸುಧಾರಣೆ ಅಂತಕ್ಕಂಥ ರೀತಿಯಲ್ಲಿ ಆದ್ರೂ ಕೂಡ ಸಾಂಸಾರಿಕ ಜೀವನ ಅಂತಕ್ಕಂಥದ್ದು ಅಷ್ಟೊಂದು ಸುಸೂತ್ರ ಅಥವಾ ಸುಗಮವಾಗಿ ಇಲ್ಲದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಪ್ರಗತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣವನ್ನು ಸಿಂಹರಾಶಿನವರು ನೋಡ್ತೀವಿ. ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ತಂದೆಯಿಂದ ಸಹಾಯ ಮತ್ತು ಸಹಕಾರ ಬರುವಂಥದ್ದು. ಪೂರ್ವದಲ್ಲಿ ಯಾವುದೋ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದೀರಿ ಅಥವಾ ದಾನ ಧರ್ಮಗಳನ್ನು, ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೀರಿ. ಅದರ ಫಲಾಫಲದ ಬಲದಿಂದ ಸ್ವಲ್ಪ ಆರ್ಥಿಕ ಅಭಿವೃದ್ಧಿ ಅನುಕೂಲವಾಗ್ತಕ್ಕಂಥದ್ದು. ಕೌಟುಂಬಿಕ ಸಹಕಾರ ಸಿಗುವಂಥ ಸನ್ನಿವೇಶ. ಕುಟುಂಬದೊಂದಿಗೆ ಒಂದು ಪ್ರೀತಿ, ವಿಶ್ವಾಸ, ಅನುರಾಗದಿಂದ ಬೆರೆತಕ್ಕಂಥ ವಾತಾವರಣಗಳು. ದೂರ ಪ್ರಯಾಣದಲ್ಲಿ ಅನುಕೂಲ. ಓದಂಥ ಕೆಲಸ ಸುಸೂತ್ರವಾಗಿ ಆಗುವಂಥದ್ದು ಎಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು. ಮತ್ತು ಅದರ ಜೊತೆಯಲ್ಲಿ ಸ್ವಲ್ಪ ಗೌರವ ಪ್ರಾಪ್ತಿಯೂ ಕೂಡ ಇರುವಂಥದ್ದು. ಬೇರೆಯವರು ನಿಮ್ಮನ್ನು ಹೊಗಳ್ತಕ್ಕಂಥದ್ದು, ಅದಕ್ಕೆ ಪ್ರಶಂಸೆಗಳನ್ನು ಕೊಡ್ತಕ್ಕಂಥ, ನೀವು ಮಾಡುವಂಥ ಕೆಲಸಕ್ಕೆ ಸ್ವಲ್ಪ ಪ್ರಶಂಸೆಯನ್ನು ಕೊಡ್ತಕ್ಕಂಥ ಸಂದರ್ಭ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ಅನುಕೂಲಕರ ವಾತಾವರಣ. ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಅನುಕೂಲಕರ ವಾತಾವರಣ. ಶುಭ ಕಾರ್ಯ ಪ್ರಯತ್ನ ಅಥವಾ ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದರಿಂದ ಅಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು. ಪಿತ್ರಾರ್ಜಿತ ಸ್ವತ್ತಿನ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಇದ್ದಂಥ ಪಕ್ಷದಲ್ಲಿ ಅವು ಕೂಡ ಸುಸೂತ್ರವಾಗಿ ಆಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಬರ್ತಕ್ಕಂಥದ್ದು. ಮಾತುಕತೆ ಮುಖಾಂತರವಾಗಿ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಸಂದರ್ಭಗಳು ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಇದೆ ಇವತ್ತಿನ ದಿವಸ ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ. ಚಿಂತೆ ಮಾಡುವಂಥದ್ದಿಲ್ಲ. ಒಳ್ಳೆಯ ದಿವಸವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದೆಲ್ಲವೂ ಕೂಡ ಇದೆ. ಮಾನಸಿಕವಾದಂಥ ಚಂಚಲತೆ ಮತ್ತು ಮಾನಸಿಕವಾದಂಥ ಊಹೆಗಳು ಅಂತಕ್ಕಂಥದ್ದು ಅಷ್ಟೇ ನಿಮಗೆ ಸ್ವಲ್ಪ ಏನೋ ಡಿಸ್ಟರ್ಬ್ ಮಾಡುವಂಥದ್ದು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಅನುಕೂಲಕರ ವಾತಾವರಣವನ್ನೇ ನಿರ್ಮಾಣ ಮಾಡಿ ಕೊಡ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಕನ್ಯಾ ರಾಶಿ ನೋಡ್ತೀರಿ. ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ
ಅನಾರೋಗ್ಯ ಸಮಸ್ಯೆಗಳು, ಸಾಲದ ಚಿಂತೆ, ಸಾಲದ ಕಾಟ ಅಂತಕ್ಕಂಥ ಒಂದು ಸಂದರ್ಭ, ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಕರ್ಮಗಳು ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಪೀಡನೆಯನ್ನು ಕೊಡ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಈ ಥೈರಾಯ್ಡ್ ಪ್ರಾಬ್ಲಮ್ಮು, ಹೃದಯ ಸಂಬಂಧಿ ಕಾಯಿಲೆ, ಹಾರ್ಮೋನ್ ವ್ಯತ್ಯಾಸ, ಗರ್ಭದೋಷಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಗುಪ್ತ ರೋಗಗಳಿದ್ದಂಥ ಪಕ್ಷದಲ್ಲಿ ಶುಗರ್ ವ್ಯತ್ಯಾಸಗಳು, ಈ ಕಾಯಿಲೆಗಳಿರ್ತಕ್ಕಂಥವ್ರು ಅಥವಾ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ ಎಚ್ಚರಿಕೆಯಿಂದ ಇರಬೇಕು. ಸಣ್ಣದಾಗಿ ವೇರಿಯೇಷನ್ಸ್ ಆದರೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಏಕೆಂದರೆ ಮೃತ್ಯು ಭಯಗಳು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕಾಡಾಟವನ್ನು ಕೊಡ್ತದೆ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಇವತ್ತಿನ ದಿವಸ. ಹಾಗಾಗಿ ಜಾಗ್ರತೆ, ತೊಂದರೆ ಏನಾಗೋದಿಲ್ಲ, ಗಾಬರಿ ಬಿಡೋಕ್ಕೆ ಹೋಗಬೇಡಿ. ಬಟ್ ಆದರೂ ಕೂಡ ನಿಮ್ಮ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಸೂಕ್ತ. ಸ್ವಲ್ಪ ಪ್ರಯಾಣದಲ್ಲಿ ವಿಘ್ನಗಳು, ಅಡೆತಡೆಗಳು ಬರ್ತಕ್ಕಂಥದ್ದು, ಬಂಧು ಬಾಂಧವರಿಂದ ಕಿರಿಕಿರಿಗಳಾಗುವಂಥ ಸಂದರ್ಭಗಳು, ಭವಿಷ್ಯದ ಬಗ್ಗೆ ತುಂಬ ಪ್ಲ್ಯಾನ್ ಮಾಡ್ತೀರಿ. ಆ ಪ್ಲ್ಯಾನ್ ಎಲ್ಲವೂ ಕೂಡ ಉಲ್ಟಾ ಆಗುತ್ತೆ. ಇದನ್ನು ಮಾಡೋಣ, ಅದನ್ನು ಮಾಡೋಣ, ಏನೇನೋ ಪ್ಲ್ಯಾನ್ ಆಗ್ತೀರಿ ತಲೆ ಒಳಗಡೆ, ಎಲ್ಲವೂ ಕೂಡ ಕೊನೆಗೆ ಫೇಲ್ಯೂರ್ ಅಂತಕ್ಕಂಥ ಸಂದರ್ಭ. ಉನ್ನತ ವಿದ್ಯಾಭ್ಯಾಸಕ್ಕೆ ಅವಕಾಶಗಳು ಅಂತಕ್ಕಂಥ ರೀತಿಯಲ್ಲಿ ಹುಡುಕ್ತಾ ಇದ್ದರೆ ಅವಕಾಶಗಳ ಕೊರತೆ ಅಂತಕ್ಕಂಥದ್ದು, ಬಂದಂಥ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥ ಸಂದರ್ಭ. ಉದ್ಯೋಗ ನಷ್ಟವಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗ್ತಕ್ಕಂಥದ್ದು, ಬಂದಂಥ ಉದ್ಯೋಗ ಅವಕಾಶ ಅಂತಕ್ಕಂಥದ್ದು ಕೈತಪ್ಪಿ ಹೋಗುವಂಥ ಸನ್ನಿವೇಶಗಳು. ಎಲ್ಲಿ ಹೋದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಿರಿಕಿರಿ, ಅವಮಾನ, ನಿಂದನೆ, ಏನೋ ಒಂದು ಅಸಮಾಧಾನ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ತುಲಾರಾಶಿನವರು ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ರೇಷ್ಮೆ ವಸ್ತ್ರವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ, ಯತ್ನ ಕಾರ್ಯಗಳ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲಕರ ವಾತಾವರಣಗಳು ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ದಾಂಪತ್ಯದಲ್ಲಿ ಕಲಹಗಳು ಸರಿದೂಗಿಸುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಏನಾದರೂ ಡೈವರ್ಸು ಮತ್ತೊಂದು ಮಗದೊಂದು ಇತ್ತು ಅಂದರೆ ಅದು ಬಗೆಹರಿತಕ್ಕಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರಬಹುದು. ಅದರಲ್ಲೂ ಕೂಡ ಮಾತುಕತೆ ಮುಖಾಂತರವಾಗಿ ಬಗೆಹರಿತಕ್ಕಂಥ ಲಕ್ಷಣಗಳು ಬರುವುದು, ಅಥವಾ ಮಾತುಕತೆಗೆ ಬರ್ತೀವಿ ಅನ್ನೋ ರೀತಿಯಲ್ಲೂ ಆದರೂ ಕೂಡ ಪ್ರಸ್ತಾವನೆ ಬರುವಂಥ ಸಾಧ್ಯತೆಗಳುಂಟು. ಅನಿರೀಕ್ಷಿತವಾದಂಥ ಧನಾಗಮನ ಮತ್ತು ಆರ್ಥಿಕ ಅಭಿವೃದ್ಧಿ, ಕೌಟುಂಬಿಕವಾದಂಥ ಸ್ಥಿತಿಗತಿಗಳಿರುವಂಥ ಜಿಡ್ಡುಗಟ್ಟಿಂಥ ವಾತಾವರಣ, ಸ್ವಲ್ಪ ಒಂದು ಚೇತರಿಕೆಯನ್ನು ಕಾಣ್ತಕ್ಕಂಥ ಸಂದರ್ಭ, ವಸ್ತ್ರಾಭರಣ ಖರೀದಿಗೆ ಅನುಕೂಲ, ಮತ್ತು ಅನಿರೀಕ್ಷಿತವಾದಂಥ ಅವಕಾಶಗಳು, ಅನಿರೀಕ್ಷಿತವಾದಂಥ ಬೆಳವಣಿಗೆ, ಅನಿರೀಕ್ಷಿತವಾಗಿ ಏನೋ ಒಂದು ಉತ್ತಮವಾದಂಥ ಕೆಲಸ ಕಾರ್ಯ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು. ಈ ಸಂದರ್ಭ ವೃಶ್ಚಿಕ ರಾಶಿಯ ಅದೃಷ್ಟದ ದಿವಸವೇ ಅಂತಲೇ ಹೇಳಬೇಕಾಗತ್ತೆ. ಒಟ್ಟಿನಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕೂ ಕೂಡ ಒಳ್ಳೆಯ ಅವಕಾಶಗಳಿದೆ. ಪ್ರಯತ್ನ ಮಾಡಿ ವೃಶ್ಚಿಕ ರಾಶಿನವರು. ಓಂ ಶುಕ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕಿರಿಕಿರಿಗಳಿರ್ತದೆ, ಒತ್ತಡಗಳಿರ್ತದೆ, ಸ್ವಲ್ಪ ಏನೋ ಅಸಮಾಧಾನ ಅಂತಕ್ಕಂಥ ಒಂದು ಪರಿಸ್ಥಿತಿ, ಆರೋಗ್ಯ ಯಾಕೋ ಸರಿ ಕಾಣೋದಿಲ್ಲ, ಮಾನಸಿಕವಾದಂಥ ಸ್ಥಿತಿಯೂ ಸರಿಯಾಗಿರೋದಿಲ್ಲ, ದೈಹಿಕವಾದಂಥ ಸ್ಥಿತಿಯೂ ಕೂಡ ಸರಿ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದು. ಶುಗರ್ ಇರ್ತಕ್ಕಂಥವ್ರು ಭಾಳ ವೇರಿಯೇಷನ್ಸ್ ಆಗುತ್ತೆ ಮಾನಸಿಕವಾದಂಥ ಒತ್ತಡಗಳಿಂದ. ಹಾಗಾಗಿ ಮನಸ್ಸಿಗೆ ಯಾವುದನ್ನು ಹಚ್ಚಿಕೊಳ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಲ್ಲ. ಇವತ್ತಿನ ದಿವಸ ಶತ್ರುಗಳ ಉಪಟಳ, ಸಾಲದ ಚಿಂತೆ ಅಂತಕ್ಕಂಥದ್ದು, ಹಿಂದೆ ಯಾವುದೋ ಆಗಿರ್ತಕ್ಕಂಥ ತಪ್ಪು ಘಟನೆಗಳು ಮರು ನೆನಪಾಗಿ ಅಲ್ಲಿ ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂಥದ್ದು, ಪಶ್ಚಾತ್ತಾಪ ಬೀಳ್ತಕ್ಕಂಥದ್ದು, ಅಥವಾ ಅದರ ಕರ್ಮ ಅಂತಕ್ಕಂಥದ್ದು ಸ್ವಲ್ಪ ಕಾಡಾಟವನ್ನು ಕೊಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರುವಂಥದ್ದು. ಏನಾದ್ರು ಆಪ್ರೇಷನ್ ಮತ್ತೊಂದು ಮಗದೊಂದು ಅಂತ ಏನಾದರೂ ಇವತ್ತು ಗೈಡ್ ಮಾಡಿದರೆ ಸ್ವಲ್ಪ ಆದಷ್ಟು ಕೂಡ ನೋಡಿ ಇನ್ನೊಂದು ಎರಡನೇ ಸಜೆಷನ್ ತಗೊಳ್ತಕ್ಕಂಥದ್ದು ತುಂಬ ಸೂಕ್ತ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇದೆ. ಸ್ವಲ್ಪ ಸ್ಥಿರಾಸ್ತಿ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು ಅಷ್ಟೊಂದು ಉತ್ತಮ ಅಲ್ಲ. ತಾಯಿಯೊಂದಿಗೆ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಸನ್ನಿವೇಶ. ಇನ್ನು ಗುಪ್ತ ಪ್ರಯತ್ನಗಳಿಂದ ಸ್ವಲ್ಪ, ಅಥವಾ ಗುಪ್ತವಾಗಿ ಯಾವುದೋ ಒಂದು ತಪ್ಪು ಕೆಲಸವನ್ನು ಮಾಡ್ತಾ ಇದ್ದೀರಿ ಅನ್ನೋ ಪಕ್ಷದಲ್ಲಿ ಅದರಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಬರಬಹುದು. ಎಚ್ಚರಿಕೆ ಧನುಸ್ಸು ರಾಶಿನವರು. ಓಂ ಮಹಾಲಕ್ಷ್ಮಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಮಕ್ಕಳಿಂದ ಸಹಾಯ ಸಹಕಾರಗಳು ಬರ್ತಕ್ಕಂಥದ್ದು, ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳು, ಶುಭ ಕಾರ್ಯ ಪ್ರಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲ ಅಂತಕ್ಕಂಥ ಸಂದರ್ಭ, ಯಶಸ್ಸನ್ನು ಗಳಿಸ್ತಕ್ಕಂಥ ಸನ್ನಿವೇಶಗಳು, ಭಾವನಾತ್ಮಕವಾದಂಥ ರೀತಿಯಲ್ಲಿ ಸ್ವಲ್ಪ ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ನಿಮಗೆ ಒಂದು ನೆಮ್ಮದಿಯನ್ನು ಅಥವಾ ಈ ಸಂಬಂಧಲಾಗಿರ್ತಕ್ಕಂಥ ಬಿರುಕುಗಳನ್ನು ಸರಿ ಮಾಡುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಈ ಒಂದು ದಿವಸ ಚಿಂತೆ ಮಾಡುವಂಥದ್ದು ಬೇಡ. ವಿಶೇಷವಾಗಿ
ಮಕರ ರಾಶಿನವರು ಆರ್ಥಿಕವಾದಂಥ ಸ್ಥಿತಿಗತಿಗಳು ಕೂಡ ಚೆನ್ನಾಗಿದೆ. ಯತ್ನಕಾರಗಳಲ್ಲೂ ಕೂಡ ಅನುಕೂಲ. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಂದಂಥ ಅವಕಾಶ ಅಂತಕ್ಕಂಥದ್ದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಕ್ಕಾಗದಲ್ಲಿ ಯಾವುದೋ ಕಾರಣಾರ್ಥದಿಂದ ಅದನ್ನು ಕೈ ಬಿಡಬೇಕಾದಂಥ ಅನಿವಾರ್ಯತೆ, ಸಂತಾನ ದೋಷಗಳ ನಿವಾರಣೆ ಅಂತಕ್ಕಂಥ ಸಂದರ್ಭಗಳು, ಪ್ರೀತಿ ವಿಶ್ವಾಸಗಳಿರ್ತದೆ ದಾಂಪತ್ಯದಲ್ಲಿ. ಆದರೂ ಕೂಡ ಏನೋ ಒಂದು ಸಣ್ಣದಾದಂಥ ಪ್ರೀತಿಯ ಮುನುಸು ಅಂತ ರೀತಿಯಲ್ಲಿ ಕರಿತೀವಿ. ಆ ಪ್ರೀತಿಯ ಮುನುಸಾಟವನ್ನು ದಾಂಪತ್ಯದಲ್ಲಿ ನೋಡ್ತೀರಿ ಅಂತಕ್ಕಂಥ ಸಂದರ್ಭಗಳು ಮತ್ತು ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸ್ಪಂದನೆಗಳು ಸಿಗುವುದಿಲ್ಲ ಅಂತಕ್ಕಂಥದ್ದು. ಸಂಘಾತಿಯಿಂದ ಅನುಕೂಲ, ಪಾಲುದಾರಿಕೆ ವ್ಯವಹಾರಗಳಿಂದ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ತಂದುಕೊಳ್ತೀರಿ. ಚಿಂತೆ ಮಾಡುವಂಥದ್ದು ಬೇಡ. ದೂರ ಪ್ರಯಾಣ ಹೋಗಬೇಕು ಅಂದರೆ ತುಂಬ ಚೆನ್ನಾಗಾಗುತ್ತೆ. ವಿದೇಶಯಾನ ಹೋಗಬೇಕು, ತುಂಬ ಚೆನ್ನಾಗಾಗುತ್ತೆ. ವಿದೇಶದಲ್ಲಿ ಅಥವಾ ಅನ್ಯ ರಾಜ್ಯದಲ್ಲಿ ಉದ್ಯೋಗ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಸಕ್ಸಸ್ ಆಗೋದಕ್ಕೆ ದಾರಿ ಇದೆ. ಇವತ್ತಿನ ದಿವಸ ಮಕರ ರಾಶಿನವರಿಗೆ ಸಂಬಂಧಪಟ್ಟಂತೆ ಕುಲಗುರುಗಳ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಉದ್ವೇಗಕ್ಕೆ ಒಳಗಾಗ್ತಕ್ಕಂಥ ಸಂದರ್ಭ, ಮನೋರೋಗಗಳು ಅಂತಕ್ಕಂಥದ್ದು ಏನೇನೋ ಆಲೋಚನೆಗಳು ಬರ್ತದೆ. ಅದನ್ನು ಮನೋರೋಗವಾಗಿ ಪರಿವರ್ತನೆಯಾಗುವಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ಸ್ಥಿರಾಸ್ತಿಯ ಮೇಲೆ ಸಾಲ ಮಾಡಿರ್ತಕ್ಕಂಥ ಅಥವಾ ಸಾಲ ಪಡಿತಕ್ಕಂಥ ಯೋಜನೆಗಳನ್ನು ಮಾಡ್ತಕ್ಕಂಥದ್ದು. ಸ್ಥಿರಾಸ್ತಿಯನ್ನು ಮಾರಿ ಸಾಲ ತೀರಿಸೋಣ ಅನ್ನೋ ರೀತಿಯಾದಂಥ ಪ್ರಯತ್ನ, ಆ ರೀತಿಯಾದಂಥ ಆಲೋಚನೆಗಳು ಬರುವಂಥ ಸಂದರ್ಭ. ಸಂತಾನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನೋ ಸಣ್ಣದಾಗಿ ಪ್ರಯತ್ನ ಮಾಡ್ತಾ ಇದ್ರೆ ಆಗ್ತಾ ಇಲ್ವಲ್ಲ ಅನ್ನೋ ರೀತಿಯಾದಂಥ ಜಿಗುಪ್ಸೆ. ಈಗಾಗಲೇ ಮಕ್ಕಳಿದ್ದಾರೆ, ಆ ಮಕ್ಕಳಿಂದ ಯಾಕೋ ನೋವುಗಳಾಗುವಂಥ ಸಂದರ್ಭ, ಸರಿಯಾಗಿ ಕೇಳ್ತಾ ಇಲ್ಲ ಅಂತಕ್ಕಂಥ ಸ್ಥಿತಿ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂಥದ್ದು. ಗುಪ್ತ ಇಚ್ಛೆಗಳು ಸಣ್ಣ ಪ್ರಮಾಣದಲ್ಲಿ ಈಡೇರುವಂಥ ಸನ್ನಿವೇಶ, ಭಾವನಾತ್ಮಕವಾದಂಥ ವಿಚಾರಗಳನ್ನು ಕೂಡ ಸ್ವಲ್ಪ ನಿಮಗೆ ಪೂರಕವಾದಂಥ ವಾತಾವರಣ ತರಬಹುದು. ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರುಬಲ ಶನಿಬಲ ಎಲ್ಲರೂ ಇಲ್ಲದೇ ಇರ್ತಕ್ಕಂಥದ್ದು. ಲಗ್ನದಲ್ಲಿಯೇ ಅಥವಾ ಕುಂಭರಾಶಿನಲ್ಲಿಯೇ ಶನಿ ವಕ್ರನಾಗಿ ಕುಳಿತಿರ್ತಕ್ಕಂಥದ್ದಾಗಿರುವುದರಿಂದ ಹುಂಬತನದ ನಡವಳಿಕೆಗಳು ಅಂತಕ್ಕಂಥದ್ದು ಎಲ್ಲೋ ನಿಮ್ಮನ್ನು ಗುಂಡಿಗೆ ತಳ್ಳುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಇವತ್ತಿನ ದಿವಸ ವಿಶೇಷವಾಗಿ ಕುಂಭರಾಶಿನವರು. ಇನ್ನು ಪರಿಹಾರವನ್ನು ಏನು ಮಾಡಿಕೊಳ್ಬೇಕು? ಮನೆಯಲ್ಲಿ ಮಲ್ಲಿಗೆ ಹೂವಿನಿಂದ ಪೂಜೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತಕ್ಕಂಥದ್ದು, ದುಂದು ವೆಚ್ಚಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಪ್ರಯಾಣವನ್ನು ಹೋಗ್ತಕ್ಕಂಥದ್ದು, ಹತ್ತಿರದ ಪ್ರಯಾಣವನ್ನು ಹೋಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಯಾವುದೇ ಅಡ್ಡಿ ಆತಂಕ ತೊಂದರೆ ತಾಪತ್ರೆಗಳಿಲ್ಲದಂಥ ರೀತಿಯಲ್ಲಿ ಸ್ವಲ್ಪ ನಿರ್ವಹಿಸಿಕೊಂಡು ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಅಷ್ಟಮ ಪ್ರಭಾವ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಶುಕ್ರ ನಿಮಗಿನ್ನ ಅಷ್ಟು ಸುಲಭವಾಗಿ ನಿಮಗೆ ನೆಮ್ಮದಿಯನ್ನು ಕೊಡೋದಕ್ಕೆ ಬಿಡೋದಿಲ್ಲ. ಏನೋ ಡಿಸ್ಟರ್ಬ್ ಮಾಡಬೇಕು, ಏನೋ ತೊಂದರೆಯನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಕಾಯ್ತಾ ಇರ್ತಾನೆ. ಆದರೆ ತೊಂದರೆಯನ್ನು ಕೊಡುವಂಥ ಸ್ಥಿತಿನಲ್ಲಿ ಶುಕ್ರನಿಲ್ಲ. ಹಾಗಾಗಿ ನೀವು ಬಚಾವಾಗ್ತೀರಿ, ಏನು ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ಈ ವಾಹನ ಚಾಲನೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ತಾಯಿಯೊಂದಿಗೆ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ವಾತಾವರಣ ನಿರ್ಮಾಣವಾಗುವಂಥದ್ದು. ಸ್ಥಿರಾಸ್ತಿ ಮಾರಾಟದಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥದ್ದನ್ನು ಸರ್ವೇ ಸಾಮಾನ್ಯವಾಗಿ ಇವತ್ತಿನ ದಿವಸ ನೋಡ್ತೀರಿ. ವಿಶೇಷವಾಗಿ ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥ ಸನ್ನಿವೇಶ, ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ, ತುಂಬ ಜ್ಞಾನಾರ್ಜನೆಯಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡಿದ್ದೀರಿ. ಸ್ಥಳ ಬದಲಾವಣೆ ಅಥವಾ ಉದ್ಯೋಗ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಮೀನರಾಶಿನವರು. ಶ್ರೀ ಅಮ್ಮನವರ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಶುಭವಾಗಲಿ, ಒಳಿತಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.